ಶುರು ಮಾಡ್ತೇವೆ. ಹೀಗೆ ನಾವು ಮಾಡ್ತಕ್ಕಂತಹ ಅನೇಕ ಪಾಪ ಕರ್ಮಗಳೆಲ್ಲ ಏನಿದೆ ಇದನ್ನು ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸರ್ವಕರ್ಮ ಸಮರ್ಪಣೆ ಅಂತ ಹಿಂದೆಲ್ಲ ಬಂತಲ್ಲ, ಎಲ್ಲಾ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪಾಪ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂದ್ರೆ ಏನು? ಪಾಪ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂತಂದ್ರೆ ಆ ಪಾಪ ಕರ್ಮಗಳು ಭಗವಂತನಿಗೆ ಚಪ್ಪಲಿಯಾಗಲಿ ಅಂತ ನಾವು ಚಿಂತನೆ ಮಾಡಬೇಕು. ಪಾದಕೆಗಳು ಭಗವಂತ ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳನ್ನ ತನ್ನ ಪಾದದಿಂದ ಮೆಟ್ಟಿ ಆ ಪಾಪದಿಂದ ಆಗತಕ್ಕಂತಹ ಫಲ ಏನಿದೆ ಅದನ್ನು ನಮಗೆ ಆಗದೇ ಇರೋ ಹಾಗೆ ಮಾಡ್ತಾನೆ. ಅದನ್ನ ಪಾದದಿಂದ ತುಳಿತಾನೆ ಭಗವಂತ. ಆ ಪಾದದಿಂದ ತುಳಿಯೋದೇನಿದೆ ಇದೇ ಭಗವಂತನಿಗೆ ಸಮರ್ಪಣೆ ಅಂತ. ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು ನಿನಗೆ ಪಾದುಕೆಗಳಾಗಲಿ ಅಂತ ಚಿಂತನೆಯನ್ನ ಮಾಡಬೇಕು. ಇದು ಆ ಪಾಪಗಳನ್ನ ಸಮರ್ಪಣೆ ಮಾಡತಕ್ಕಂತಹ ಕ್ರಮ. ಹಿಂದೆ ನಾವು ಒಂದ್ಸಲ ನೋಡಿದ್ವಿ. ಸರ್ವಕರ್ಮ ಸಮರ್ಪಣೆಯನ್ನ ಹೇಳುವಾಗ ಪಾಪ ಕರ್ಮಗಳನ್ನ ಸಮರ್ಪಣೆ ಹೇಗೆ ಮಾಡೋದು ಅಂತ ಮುಂದೆ ಹೇಳ್ತಾರೆ ಅಂತ ಹೇಳಿದ್ದೆ ನಾನು. ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಾಪ ಕರ್ಮವು ಪಾದುಕೆಗಳು, ಭಗವಂತನ ಪಾದುಕೆಗಳು ಅಂತ ಚಿಂತನೆಯನ್ನು ನಾವು ಮಾಡಬೇಕು. ಆಮೇಲೆ ಅನುಲೇಪನವು ಸತ್ಪುಣ್ಯ. ನಾವು ಮಾಡ್ತಕ್ಕಂತಹ ಒಳ್ಳೆ ಪುಣ್ಯ ಏನಿದೆ ಅದು ಭಗವಂತನಿಗೆ ಅನುಲೇಪನ, ಗಂಧದ ಲೇಪನವನ್ನ ಮಾಡ್ತಕ್ಕಂಥದ್ದು. ಭಗವಂತನಿಗೆ ಗಂಧದ ಲೇಪನವನ್ನು ನಾವು ಮಾಡಬೇಕು. ಆ ಸುಗಂಧ ಲೇಪನ ಅನ್ನೋದು ಯಾವುದು ಅಂತಂದ್ರೆ ಸತ್ ಪುಣ್ಯ. ಸತ್ ಪುಣ್ಯ ಅಂದ್ರೆ ಏನು? ಅದರಲ್ಲಿ ಸತ್ಪುಣ್ಯ, ಕೆಟ್ಟ ಪುಣ್ಯ, ಒಳ್ಳೆ ಪುಣ್ಯ ಅಂತ ಎರಡಿದೆಯಾ ಅಂತ. ಹೌದು, ಎರಡಿದೆ. ಪುಣ್ಯದಲ್ಲಿಯೂ ಕೂಡ ಒಳ್ಳೆ ಪುಣ್ಯ, ಕೆಟ್ಟ ಪುಣ್ಯ ಅಂತ ಇದೆ. ಏನದು ಒಳ್ಳೆ ಪುಣ್ಯ ಅಂದ್ರೆ ಏನು, ಕೆಟ್ಟ ಪುಣ್ಯ ಅಂದ್ರೆ ಏನು? ಸತ್ ಪುಣ್ಯ ಅಂತಂದ್ರೆ ನಾವು ಮಾಡ್ತಕ್ಕಂತಹ ಪುಣ್ಯ ಕರ್ಮಗಳು ಜ್ಞಾನ, ಭಕ್ತಿ, ವೈರಾಗ್ಯಕ್ಕೆ ಕಾರಣೀಭೂತವಾಗಿ ಅದು ಮೋಕ್ಷಕ್ಕೆ ಸಾಧನ ಆದರೆ ಅದು ಸತ್ ಪುಣ್ಯ, ಒಳ್ಳೆ ಪುಣ್ಯ ಅಂತ ಅರ್ಥ. ಇನ್ನು ಕೆಲವು ಪುಣ್ಯಗಳಿದೆ. ಪುಣ್ಯ ಕರ್ಮಗಳನ್ನ ಅನೇಕರು ಮಾಡ್ತಾರೆ. ದಾನ ಮಾಡೋದು, ಆಮೇಲೆ ಯಜ್ಞ ಯಾಗಗಳನ್ನ ಮಾಡೋದು, ಇದೆಲ್ಲ ಒಳ್ಳೆ ಪುಣ್ಯ ಕರ್ಮಗಳೇ. ಆದರೆ ಮಾಡೋ ಉದ್ದೇಶ ಮೋಕ್ಷ ಆಗಲಿ, ಭಗವಂತನ ಅನುಗ್ರಹ ಆಗಲಿ ಅನ್ನೋ ಉದ್ದೇಶ ಮಾತ್ರ ಇಟ್ಟುಕೊಂಡು, ಜ್ಞಾನ ಸಿಗಲಿ, ನಮಗೆ ಭಗವಂತನ ಅಪರೋಕ್ಷ ಜ್ಞಾನ ಸಿಗಲಿ, ಉತ್ತಮವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳು ಸಿಗಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಮಾಡ್ತಕ್ಕಂಥದ್ದು ಸತ್ಪುಣ್ಯ. ಅದಲ್ಲದೆ ಕೆಲವರು ಮಾಡ್ತಕ್ಕಂತಹ ಯಜ್ಞಯಾಗಗಳು, ದಾನ ಕರ್ಮಗಳೆಲ್ಲ ಅದು ಮೇಲ್ನೋಟಕ್ಕೆ 4 ಜನರ ತೋರಿಕೆಗೆ ಮಾಡ್ತಾರೆ. ನಾನು ಒಬ್ಬ ದೊಡ್ಡ ಧಾರ್ಮಿಕ ಅಂತ ತಿಳಿಸ್ಕೊಳ್ಳಿಕ್ಕೋ ಅಥವಾ ಬೇರೆ ಇನ್ನೇನಾದ್ರು ಕಾರಣಗಳಿಗೆ, ರಾಜಕಾರಣಿಗಳೆಲ್ಲ ಕೆಲವು ಯಜ್ಞಯಾಗಗಳನ್ನೆಲ್ಲ ಮಾಡಿಸ್ತಾರೆ. ಅದಕ್ಕೂ ಮಾಡಿರಬಹುದು. ಯಾರು ಸ್ಕೈಪ್ ಮ್ಯೂಟ್ ಮಾಡಬೇಕು? ನಾನು ಸ್ಕೈಪ್ ಮ್ಯೂಟ್ ಮಾಡಿದ್ರೆ ಕೇಳೋದಿಲ್ವಲ್ಲ? ಅವರು ಶ್ರೀಗೆ ಯು ಸ್ಟ್ರೀಮ್ ಅಲ್ಲಿ ಕೇಳ್ತಾ ಇಲ್ಲಂತೆ, ಅದಕ್ಕೋಸ್ಕರ ಸ್ಕೈಪನ್ನು ಆನ್ ಮಾಡಿದ್ದೇನೆ. ಅವರು ಸ್ಕೈಪಲ್ಲೇ ಕೇಳಿಸ್ಕೊತಾ ಇದ್ದಾರೆ ಅನ್ಸುತ್ತೆ. ನೀವು ನಿಮಗೆ ಯು ಸ್ಟ್ರೀಮ್ ಅಲ್ಲಿ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತಂದ್ರೆ ಸ್ಕೈಪನ್ನ ನೀವು ಇದು ಮಾಡಿಬಿಡಿ, ಆಫ್ ಮಾಡಿಬಿಡಿ. ಸ್ಕೈಪ್ ಕಾಲನ್ನು ಮಾತ್ರ ಆಫ್ ಮಾಡಿ, ಚಾಟಿಗೆ ಮಾತ್ರ ಇಟ್ಕೊಳ್ಳಿ, ಅವಾಗ ಸರಿ ಆಗ್ಬೋದು. ಆಮೇಲೆ ಏನಾಯ್ತು? ಸತ್ ಪುಣ್ಯ, ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಒಳ್ಳೆ ಪುಣ್ಯ, ಕೆಟ್ಟ ಪುಣ್ಯ, ಅದೆಲ್ಲ ಕೆಟ್ಟ ಪುಣ್ಯ. ಪುಣ್ಯಕರ್ಮನೇ, ಅವ್ರು ಮಾಡಿದ್ದು ಕೂಡ ಪುಣ್ಯಕರ್ಮನೇ. ಅದು ಯಜ್ಞ ಯಾಗಗಳು, ದಾನ ಧರ್ಮಗಳೆಲ್ಲ ಪುಣ್ಯಕರ್ಮಗಳೇ, ಆದರೆ ಅದು ಕೆಟ್ಟ ಪುಣ್ಯ. ಇನ್ನು ನಾವೇ ಕೆಲವು ಸಲ
ಆ ಪುಣ್ಯದಿಂದ ಸ್ವರ್ಗಾದಿಗಳನ್ನು ಅಪೇಕ್ಷಿಸಿ ಅಥವಾ ಲೌಕಿಕ ಫಲಗಳನ್ನು ಅಪೇಕ್ಷಿಸಿ ಮಾಡ್ತಕ್ಕಂತಹ ಪುಣ್ಯ ಏನಿದೆ ಅದು ಕೂಡ ಕೆಟ್ಟ ಪುಣ್ಯನೇ. ಕೇವಲ ಮೋಕ್ಷವನ್ನು ಅಪೇಕ್ಷಿಸಿ ಜ್ಞಾನವನ್ನು ಅಪೇಕ್ಷಿಸಿ ಮಾಡ್ತಕ್ಕಂತಹ ಪುಣ್ಯ ಅದು ಸತ್ ಪುಣ್ಯ. ಲೌಕಿಕ ಫಲಗಳನ್ನು ಅಪೇಕ್ಷಿಸಿ ಮಾಡ್ತಕ್ಕಂಥ ಪುಣ್ಯ ಇದೆ ಅಲ್ಲ, ರಾಯರ ಮಠಕ್ಕೆ ಹೋಗಿ ಏನೋ ಒಂದು ಸೇವೆ ಮಾಡಿ ಇಂಥ ಫಲ ಬೇಕು ನನಗೆ ಅಂತ ನಾವು ಕೇಳ್ಕೊಳ್ಳೋದಿದೆಯಲ್ಲ, ದೇವರಿಗೆ ಇಂಥ ಸೇವೆಯನ್ನು ಮಾಡಿಸ್ತೇನೆ, ನನ್ನ ಮಗನಿಗೆ ಇಂಥದ್ದೊಂದು ಫಲ ಸಿಗಬೇಕು, ನಮಗೊಂದು ಮನೆ ಆಗಬೇಕು, ನಮಗೊಂದು ಇಂಥದ್ದೇನೋ ಸಿಗಬೇಕು, ಹೀಗೆಲ್ಲ ನಾವು ಅಪೇಕ್ಷಿಸಿ ಮಾಡ್ತಕ್ಕಂಥ ಪುಣ್ಯ ಏನಿದೆ ಅದು ಕೆಟ್ಟ ಪುಣ್ಯ. ಪುಣ್ಯನೇ ಅದು ಕೆಟ್ಟ ಪುಣ್ಯ. ಅದಕ್ಕೆ ಸತ್ ಪುಣ್ಯ ಅಂತ ಇಲ್ಲಿ ಹೇಳಿದರು ದಾಸರು. ಸತ್ ಪುಣ್ಯ ಯಾವುದಪ್ಪ ಅಂತಂದರೆ ಅದು ಭಗವಂತನಿಗೆ ಲೇಪನ ಇದ್ದ ಹಾಗೆ ಅಂತ. ನಾವು ಮಾಡ್ತಕ್ಕಂಥ ಒಳ್ಳೆ ಪುಣ್ಯಗಳನ್ನು ನಾವು ಮಾಡಬೇಕು. ಆ ಪುಣ್ಯಗಳೆಲ್ಲ ಭಗವಂತನಿಗೆ ಅನುಲೇಪನವು, ಭಗವಂತನಿಗೆ ನಾವು ಮಾಡ್ತಕ್ಕಂತಹ ಗಂಧದ ಲೇಪನ ಅಂತ ತಿಳ್ಕೊಳ್ಬೇಕಂತೆ. ಆಮೇಲೆ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ಭಗವಂತನಿಗೆ ಏನಿಲ್ಲದೆ ಇದ್ದರೂ ಪರವಾಗಿಲ್ಲ, ಪೂಜೆ ಮಾಡ್ಬೋದು. ಆದರೆ ತುಳಸಿ ಇಲ್ಲದೆ ಇದ್ದರೆ ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಲ್ಲನೋ ಹರಿ ಕೊಳ್ಳನೋ, ತುಳಸಿ ಇಲ್ಲದೆ ಇರತಕ್ಕಂಥ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡೋದೇ ಇಲ್ಲ ಅಂತ. ಹಾಗಾಗಿ ತುಳಸಿ ಅಂತ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು. ಆ ತುಳಸಿಯ ಸಮರ್ಪಣೆ ಯಾವುದಪ್ಪ ಅಂತಂದರೆ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ಶಾಸ್ತ್ರದ ಆಲಾಪನ, ಶಾಸ್ತ್ರಗಳನ್ನು ನಾವು ಕೇಳ್ತಾ ಇರಬೇಕು. ಶಾಸ್ತ್ರಗಳ ಶ್ರವಣ, ಈ ಶಾಸ್ತ್ರ ಶ್ರವಣ ಅಂತನ್ನೋದು ಅದು ಭಗವಂತನಿಗೆ ತುಳಸಿಯ ಸಮರ್ಪಣೆ ಇದ್ದ ಹಾಗಂತೆ. ಆದ್ದರಿಂದ ಎಲ್ಲದಕ್ಕಿಂತ ಮುಖ್ಯವಾದದ್ದು ಶಾಸ್ತ್ರಾಲಾಪನ. ಶಾಸ್ತ್ರಗಳ ಅಧ್ಯಯನ, ಅಧ್ಯಾಪನ, ಪಾಠ ಪ್ರವಚನ, ಶ್ರವಣ ಮನನಗಳು, ಇದು ಶಾಸ್ತ್ರಾಲಾಪನ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತಾ ಇದೆ. ಈ ಶಾಸ್ತ್ರಾಲಾಪನ ಏನಿದೆ ಇದನ್ನು ನಾವು ಜೀವನದಲ್ಲಿ ಯಾವತ್ತೂ ಬಿಡಬಾರದು. ಒಂದು ಕ್ಷಣವೂ ಕೂಡ ತಪ್ಪದೇ ಶಾಸ್ತ್ರ ಶ್ರವಣವನ್ನು ಮಾಡಬೇಕಂತೆ. ಶ್ರವಣಾದಿ ವಿಧಾನೈವ ತಿಷ್ಠೇತಂತ ಶಾಸ್ತ್ರ ಹೇಳ್ತದೆ. ಶ್ರವಣಾದಿಗಳು ಇಲ್ಲದೆ ಒಂದು ಕ್ಷಣವೂ ಇರಬಾರದಂತೆ. ಒಂದ ಶ್ರವಣ ಮಾಡ್ತಾ ಇರಬೇಕು, ಇಲ್ಲ ಮನನ ಮಾಡ್ತಾ ಇರಬೇಕು, ಇಲ್ಲ ಧ್ಯಾನ ಮಾಡ್ತಾ ಇರಬೇಕು. ಶ್ರವಣಾದಿಗಳು ಇಲ್ಲದೆ ಒಂದು ಕ್ಷಣವೂ ಇರಬಾರದು ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಶ್ರವಣ ಅಂತ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು. ಅದು ತುಳಸಿ ಅಂತ ಅದನ್ನು ತುಳಸಿಗೆ ಹೋಲಿಸ್ತಾ ಇದ್ದಾರೆ ದಾಸರು. ತುಳಸಿ ಇಲ್ಲದೆ ದೇವರ ಪೂಜೆ ಆಗೋದೇ ಇಲ್ಲ. ಭಗವಂತನಿಗೆ ನಾವು ಪೂಜೆಗಳನ್ನು ಮಾಡುವಾಗ ತುಳಸಿ ಅನ್ನೋದು ಬಹಳ ಮುಖ್ಯ, ಎಲ್ಲದಕ್ಕಿಂತ ಮುಖ್ಯವಾದದ್ದು ತುಳಸಿ. ಹಾಗೆ ಇಲ್ಲಿ ನಾವು ಜೀವನದಲ್ಲಿ ಏನು ಮಾಡ್ತೇವೋ ಏನು ಬಿಡ್ತೇವೋ, ಆದರೆ ಶಾಸ್ತ್ರ ಶ್ರವಣ ಮಾತ್ರ ಯಾವಾಗಲೂ ಮಾಡ್ತಾ ಇರಬೇಕು. ಆಯಿತು ಒಂದ್ಸಲ ಬಿಡಬಾರ್ದು, ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಹಾಗೆ ಪ್ರತಿ ಸಲ ಆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇರಬೇಕು ಯಾವಾಗಲೂ ಕೂಡ. ಅದು ಭಗವಂತನಿಗೆ ಶ್ರೀ ತುಳಸಿಯ ಸಮರ್ಪಣೆ ಇದ್ದ ಹಾಗೆ. ತುಳಸಿಯ ಜೊತೆಗೆ ಹೂವುಗಳನ್ನು ಸಮರ್ಪಣೆ ಮಾಡಬೇಕು. ಆ ಹೂವುಗಳು ಯಾವುದಪ್ಪ ಅಂತಂದರೆ ಸುಮನೋವೃತ್ತಿಗಳು. ಸುಮನೋವೃತ್ತಿಗಳು, ಸುಮನ ಅಂದರೆ ಹೂವು ಅಂತ ಅರ್ಥ, ಪುಷ್ಪಗಳು. ಸುಮನೋವೃತ್ತಿಗಳು ನಮ್ಮ ಮನೋವೃತ್ತಿ, ಮನೋವ್ಯಾಪಾರ ಅಂತ ಅರ್ಥ. ಮನಸ್ಸಿನಲ್ಲಿ ಒಳ್ಳೆಯದನ್ನು ನಾವು ಚಿಂತನೆ ಮಾಡಬೇಕು. ಮನಸ್ಸಿನಿಂದ ನಾವು ಮಾಡ್ತಕ್ಕಂತಹ ಒಳ್ಳೆಯ ವ್ಯಾಪಾರ ಸುಮನೋವೃತ್ತಿ, ಕೆಟ್ಟ ಮನೋವೃತ್ತಿ ಅಲ್ಲ. ಮನಸ್ಸಿನಿಂದ ಒಳ್ಳೆಯದಾಗಲಿ ಅಂತ ಚಿಂತನೆಯನ್ನು ಮಾಡಿ ಒಳ್ಳೆಯದನ್ನೇ ಆಲೋಚನೆಯನ್ನು ಮಾಡೋದೇನಿದೆ, ಇಂತಹ ಸುಮನೋವೃತ್ತಿಗಳು ಅದು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂತಹ ಪುಷ್ಪ ಇದ್ದ ಹಾಗೆ. ಇನ್ನು ಕೋಪ ಬರ್ತದೆ ನಮಗೊಂದೊಂದು ಸಲ. ಆ ಕೋಪ ಅಂತನ್ನೋದು ಕೆಲವು ಸಲ ಒಳ್ಳೆಯದಕ್ಕೂ ಬರ್ತದೆ ಕೋಪ, ಕೆಟ್ಟದ್ದಕ್ಕೂ ಬರ್ತದೆ. ಒಳ್ಳೆಯ ಉದ್ದೇಶದಿಂದ ಮಾಡ್ತಕ್ಕಂತಹ ಕೋಪ, ಒಳ್ಳೆಯ ಕಾರ್ಯಕ್ಕೋಸ್ಕರ, ಉದಾಹರಣೆಗೆ ನಮ್ಮ ಅಧೀನದಲ್ಲಿರ್ತಕ್ಕಂಥವರ ಮೇಲೆ
ನಾವು ಕೋಪವನ್ನು ಮಾಡ್ತೇವೆ, ಅವರನ್ನು ಸನ್ಮಾರ್ಗದಲ್ಲಿ ತರಬೇಕು ಅಂತ. ಮಕ್ಕಳು ತಪ್ಪು ಮಾಡಿದರೆ ಅವ್ರ ಮೇಲೆ ನಾವು ಸಿಟ್ಟು ಮಾಡ್ತೇವೆ, ಕೋಪ ಮಾಡ್ತೇವೆ. ಯಾಕೆ? ಅವರ ಮೇಲೆ ದ್ವೇಷದಿಂದ ಅಲ್ಲ, ಪ್ರೀತಿಯಿಂದಲೇ ನಾವು ಕೋಪ ಮಾಡ್ತೇವೆ. ಹೆಂಡತಿ ಮಕ್ಕಳ ಮೇಲೆ, ಶಿಷ್ಯರ ಮೇಲೆ ನಾವು ಕೋಪವನ್ನು ಮಾಡೋದು ಅವರು ಒಳ್ಳೆಯದಾಗಲಿ ಅವರಿಗೆ ಅನ್ನೋದಕ್ಕೋಸ್ಕರನೇ, ಅವರು ತಿದ್ದುಕೊಳ್ಳಿ, ಒಳ್ಳೆಯ ಮಾರ್ಗದಲ್ಲಿ ಅವರು ನಡಿಬೇಕು ಅನ್ನೋ ಉದ್ದೇಶದಿಂದ ಕೋಪವನ್ನೇನು ಮಾಡ್ತೇವೆ. ಇದು ಒಳ್ಳೆಯ ಉದ್ದೇಶದಿಂದ ಮಾಡ್ತಕ್ಕಂತಹ ಕೋಪ. ಇಂತಹ ಕೋಪ ಏನಿದೆ ಇದು ಭಗವಂತನಿಗೆ ಧೂಪ ಅಂತೆ. ಧೂಪಂ ಸಮರ್ಪಯಾಮಿ, ಧೂಪವನ್ನು ಸಮರ್ಪಣೆ ಮಾಡಬೇಕು. ಆ ಧೂಪ ಸಮರ್ಪಣೆ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೋಪ. ಇನ್ನು ಭಕ್ತಿಯನ್ನು ನಾವು ಮಾಡ್ತೇವೆ, ಭಗವಂತನ ಮೇಲೆ ಭಕ್ತಿ, ಅದು ಭೂಷಣ, ಭಕ್ತಿ ಭೂಷಣ. ಭಗವಂತನಿಗೆ ನಾನಾ ಅಲಂಕಾರಗಳನ್ನು ಸಮರ್ಪಣೆ ಮಾಡಿ ಅವನಿಗೆ ಅಲಂಕಾರ ನಾವೇನು ಮಾಡ್ತೇವೆ, ಭೂಷಣಗಳು, ಆಭರಣಗಳನ್ನೆಲ್ಲ ಹಾಕ್ತೇವಲ್ಲ, ಅದು ಭಕ್ತಿ ಅಂತೆ. ನಾವು ಮಾಡ್ತಕ್ಕಂಥ ಭಕ್ತಿ ಅದು ಭಗವಂತನಿಗೆ ಭೂಷಣ, ಅಲಂಕಾರ, ಆಭರಣಗಳೆಲ್ಲ. ಹಾಗೆ ವ್ಯಾಪಿಸಿದ ಸದ್ಬುದ್ಧಿ, ಒಳ್ಳೆಯ ಬುದ್ಧಿ, ಒಳ್ಳೆಯ ವಿಷಯದಲ್ಲಿ ನಾವು ಬುದ್ಧಿಯನ್ನು ಏನು ಮಾಡ್ತೇವೆ, ನಮ್ಮ ಮನಸ್ಸನ್ನು ಇಟ್ಟು ಉತ್ತಮವಾಗಿರ್ತಕ್ಕಂಥ ಬುದ್ಧಿ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದೆ. ಅದು ಛತ್ರ ಇದ್ದಾಗಂತೆ. ಛತ್ರ ಅಂತ ಅನ್ನೋದು ಭಗವಂತನ ಮೈ ಮೇಲೆ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿರ್ತದಲ್ಲ, ಹಾಗೆ ನಮ್ಮ ಆ ಕಡೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂತಹ ಒಳ್ಳೆಯ ಬುದ್ಧಿ, ಸದ್ಬುದ್ಧಿ, ಅದು ದೇವರಿಗೆ ಕೊಡೆ ಇದ್ದ ಹಾಗೆ, ಛತ್ರ ಇದ್ದ ಹಾಗೆ. ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ, ಒಳ್ಳೆಯ ಜ್ಞಾನ ಬರುತ್ತೆ. ಆ ಜ್ಞಾನ ಭಗವಂತನಿಗೆ ದೀಪ ಇದ್ದಾಗಂತೆ. ಜ್ಞಾನವನ್ನ ದೀಪಕ್ಕೆ ಹೋಲಿಸ್ತಾ ಇದ್ದಾರೆ. ಜ್ಞಾನ ಬಂದರೆ ಅಜ್ಞಾನ ಎಲ್ಲ ನಾಶ ಆಗ್ತದೆ. ಅಜ್ಞಾನ ಅಂತ ಅನ್ನೋದು ಕತ್ತಲೆ. ಆ ಅಜ್ಞಾನ ಅನ್ನೋದು ಹೋಗಬೇಕಾಗಿದ್ರೆ ಜ್ಞಾನ ದೀಪ ಹಚ್ಚಬೇಕು. ಜ್ಞಾನ ದೀಪದಿಂದ ಅಜ್ಞಾನ ಎಂಬ ಕತ್ತಲೆ ಎಲ್ಲ ನಾಶ ಆಗ್ತದೆ. ಹೀಗೆ ಕತ್ತಲೆ ಹೋಗಬೇಕಾಗಿದ್ರೆ ದೀಪ ಹಚ್ಚಬೇಕು, ಹಾಗೆ ಅಜ್ಞಾನ ಹೋಗಬೇಕಾಗಿದ್ರೆ ಜ್ಞಾನ ದೀಪ ಬೆಳಗಬೇಕು. ಹಾಗಾಗಿ ಜ್ಞಾನವನ್ನ ದೀಪ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ದೀಪವನ್ನು ಬೆಳಗಿಸಿದ ಹಾಗೆ ನಮ್ಮ ಒಳ್ಳೆ ಜ್ಞಾನ. ಇನ್ನು ಭಗವಂತನಿಗೆ ಮಂಗಳಾರತಿಯನ್ನು ನಾವು ಮಾಡಬೇಕು ಕೊನೆಗೆ. ಅದು ಯಾವುದಪ್ಪ ಅಂದರೆ ಗುಣಕಥನ, ಭಗವಂತನ ಗುಣಗಳನ್ನು ಹೇಳೋದು, ಅವನ ಗುಣಚಿಂತನೆಯನ್ನು ಮಾಡೋದು, 4 ಜನರಿಗೆ ಆ ಗುಣಗಳನ್ನು, ಅವನ ಮಹಿಮೆಗಳನ್ನು ವರ್ಣನೆ ಮಾಡೋದೇನಿದೆ ಗುಣಕಥನ, ಅದು ಭಗವಂತನಿಗೆ ಮಾಡ್ತಕ್ಕಂತಹ ಮಂಗಳಾರತಿ. ಗುಣಕಥನ ಅಥವಾ ದೇವರ ಗುಣಗಳನ್ನು ಹೇಳ್ತಕ್ಕಂತಹ ದಾಸರ ಪದ್ಯಗಳನ್ನು ಹೇಳೋದು, ಆ ಗುಣಗಳನ್ನು ಕಥನ ಮಾಡೋದು, ಇದೆಲ್ಲವೂ ಕೂಡ ಭಗವಂತನಿಗೆ ಮಂಗಳಾರತಿ ಇದ್ದ ಹಾಗೆ. ಹೀಗೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ದಿವಸದ ದಿನನಿತ್ಯದ ಕೆಲಸಗಳೇ ಭಗವಂತನಿಗೆ ಪೂಜೆ ಆಗ್ತದೆ. ಇಷ್ಟು ಸುಲಭದ ಪೂಜೆ. ಅದಕ್ಕೆ ದಾಸರ ಸುಲಭ ಪೂಜೆಯ ಮಾಡಿರೋ ಅಂತ ಒಂದು ಪದ್ಯ ಇದಲ್ವ. ಹಾಗೆ ಬಹಳ ಸುಲಭ ದೇವರನ್ನ ಸಂತೋಷಗೊಳಿಸೋದು, ಭಗವಂತನ ಪೂಜೆ ಮಾಡೋದು ಅಂದರೆ ಕಷ್ಟ ಇಲ್ಲ. ಈ ರೀತಿ ಅನುಸಂಧಾನ ಇರಬೇಕು. ಈ ಅನುಸಂಧಾನದಲ್ಲಿ ಮಾಡ್ತಕ್ಕಂತಹ ಪೂಜೆ ಏನಿದೆ ಅದು ಬಹಳ ಸುಲಭವಾಗಿರ್ತಕ್ಕಂತಹ ಪೂಜೆ. ಅಂತಹ ಪೂಜೆಯನ್ನು ನಾವು ಮಾಡಬೇಕು ಅಂತ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ.